ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ನಾವು ಗೋವಾದಲ್ಲಿರೋ ಒಂದು ಪೆನ್ನೆಮ್ ಅನ್ನೋ ಪ್ಲೇಸಲ್ಲಿದ್ದೀವಿ. ಅಶ್ವಮ್ ಬೀಚ್ ಸೈಡ್ ಅಮಾಡಿ ರೆಸಾರ್ಟಲ್ಲಿ ನಾವೀಗ ಉಳ್ಕೊಂಡಿದ್ದೀವಿ. ಸೊ ಇವತ್ತೊಂದಿನ ನಾವು ಇಲ್ಲೇ ಟೈಮ್ ಕಳೀತಾ ಇದ್ದೀವಿ. ಬನ್ನಿ, ಇವತ್ತಿನ ದಿನ ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೇಗೆ ಎಂಜಾಯ್ಮೆಂಟ್ ಮಾಡಿದ್ವಿ, ನಾವು ಈ ದಿನ ಹೇಗೆ ಕಳೆದ್ವಿ ಅಂತ ನೋಡೋಣ. ಇದು ನಾವು ಇರೋ ರೂಮ್. ಬನ್ನಿ ಎಲ್ಲರೂ ಒಳಗಡೆ ಹೇಗಿದೆ ಅಂತ ನೋಡೋಣ. ಫಸ್ಟ್ ಎಂಟ್ರಿ ಕೊಟ್ಟಿರೋದೇ ನಮ್ಮ ಸೀಸಾ. ನೋಡಿ ಹೇಗೆ ಅಡ್ಡಾಡ್ತಿದ್ದಾಳೆ ಅಂತ. ಹೇಗಿದೆ ರೂಮ್? ಪರವಾಗಿಲ್ಲ, ರೂಮ್ ಚೆನ್ನಾಗೇ ಇತ್ತು. ಬಿಕಾಸ್ ಇದೇ ರೆಸಾರ್ಟ್ ಯಾಕೆ ಬುಕ್ ಮಾಡಿದ್ವಿ ಅಪ್ಪ ಅಂತಂದರೆ, ನಮ್ಮ ಸೀಸನ್ ಕೂಡ ನಾವು ಹೊರಗಡೆ ಕರ್ಕೊಂಡು ಬರೋದು ಪ್ಲ್ಯಾನಲ್ಲಿದ್ವಿ ಅಲ್ವಾ. ಹಾಗಾಗಿ ಎಲ್ಲ ರೆಸಾರ್ಟಲ್ಲಿ ಎನಿಮಲ್ಸ್ ಅಲೋವ್ ಇರಲ್ಲ. ಇದು ಟೂರಿಸ್ಟ್ ಸೀಸನ್ ಆಗಿರೋದ್ರಿಂದ ಎಲ್ಲ ರೆಸಾರ್ಟು ಆಲ್ಮೋಸ್ಟ್ ಬುಕ್ ಆಗೋಗ್ಬಿಟ್ಟಿತ್ತು. ಈ ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಚಿಕ್ಕದಾಗಿ ಫ್ರಿಜ್ ಇಟ್ಟಿದ್ರು. ಸೊ ಬಾತ್ರೂಮ್ ಕೂಡ ತುಂಬಾ ಕ್ಲೀನಾಗಿ ನೀಟಾಗಿತ್ತು. ರೂಮ್ ಕೂಡ ತುಂಬ ದೊಡ್ಡದಾಗಿತ್ತು. ಪರವಾಗಿಲ್ಲ, ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಮ್ಮ ಸೀಸಾ ಹೊರಗಡೆ ಬಂದಿದ್ದಾಳೆ. ಸೊ ಅವಳಂತೂ ತುಂಬಾ ಹ್ಯಾಪಿಯಾಗಿದ್ಲು. ನೋಡಿ ಹೇಗೆ ಎಲ್ಲ ಕಡೆ ಓಡಾಡ್ತಿದ್ದಾಳೆ ಅಂತ. ಆ್ಯಂಡ್ ಇಲ್ಲಿರೋರು ಕೂಡ ಅವಳಿಗೆ ತುಂಬಾ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಎಲ್ಲರೂ ಕೂಡ ಬರೋರು, ಅವಳನ್ನು ಮಾತಾಡ್ಸೋರು, ಎತ್ಕೊಳ್ಳೋರು, ಅವಳನ್ನು ತುಂಬಾ ಮುದ್ದು ಮಾಡೋರು. ಆಲ್ಮೋಸ್ಟ್ ನಮ್ಮ ಸೀಸನ್ ಫ್ಯಾನ್ಸ್ ತುಂಬಾ ಆಗಿದ್ದಾರೆ. ನಾವು ಮನೆಯಿಂದ ಬಂದಿದ್ದೇ ಲೇಟಾಗಿ. ಸೊ ಇವಾಗ ಮಧ್ಯಾಹ್ನದ ಟೈಮು. ಹೊಟ್ಟೆ ತುಂಬಾ ಹಶ್ವಾಗಿತ್ತು. ಸೊ ಸಖತ್ತಾಗಿ ಏನು ಬೇಕೋ ಅದನ್ನೆಲ್ಲ ಊಟ ಆರ್ಡ್ರ್ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಹಲೋ ಹಲೋ. ಟೇಬಲ್ ಮೇಲೆಲ್ಲ ಅಡ್ಡಾಡ್ತಿದ್ದ. ಯಾರನ್ನೂ ಊಟ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಚೇರ್ ಮೇಲೆ ಕೂರಿಸ್ಬಿಟ್ವಿ ಅವನ್ನ. ಬಟರ್ ರೋಟಿ ಎರಡ ಹೇಳಿನಪ್ಪ. ಮತ್ತು 3 ಮಂದಿಗೆ ಒಂದೊಂದು ಹೇಳ್ಬೇಕಿಲ್ಲ. ಅಷ್ಟು ಬೇಡ. Caesar. ಎಲ್ಲೋದ್ಲ ಮಮ್ಮ? ಅಯ್ಯೋ ಅಲ್ಲಿ ಹೋಗ್ಯಾಳ. ಈಗ ರೂಮಿಗೆ ಹೋಗಾಗ ಒಂದು ಸ್ವಲ್ಪ ಇಲ್ಲಿ ವಾಕ್ ಮಾಡ್ದಂಗೆ ಮಾಡೋಣ. ಒಂದು ಸ್ವಲ್ಪ ಈಗ ಉಂಡಿವಿ, ಈಗ ಉಂಡ್ಬಿಟ್ರೆ ಮಕ್ಕೊಂದು ಬಿಡ್ತೀವಿ. ಅದಕ್ಕೆ ನಮ್ಮ ಗುಡ್ಡು ಊಟ ಮಾಡಿಸ್ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಮಮ್ಮ ಬೇಗ ಬೇಗ ಊಟ ಮಾಡಿ ಅವನ್ನ ಎತ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ರು. ಚಲೋ ಬರ್ತೀರಾ ಅಲ್ಲಿ ಇಲ್ಲೇತ ಫೋಟೋ ಚಲೋ ಬರಾಕತ್ತ. ಫೋಟೋ ತೆಗಿ ಹಂಗಾರ ಒಂದೆರಡು. ಫೋಟೋ ತೆಗಿ, ಫೋಟೋ ತೆಗಿ. ಹಾಯ್ ಹಲೋ ಗುಂಡ ದೋರೆ. ಹಲೋ ಗುಡ್ ಮರು. ಹಾಯ್ ಶಿವಾಂಶ್. ಹಲೋ ಶಿವಾಂಶ್ ಡ್ಯಾಡಿ. ಹಾಯ್ ಶಿವಾಂಶ್ ಮಮ್ಮಿ. Mumbai. You? Goa. Oh, Goa. That's nice. Hi. And you say hi. That's your Sitsu, is it? Yeah. Sitsu. Yeah, that's yours. Yeah. You have to golden back. Sorry? You have to golden with 3 years back. Yeah. 2 years. Yeah. Mama. Fish. Masti
ಇಬ್ರು ಕೂಡ ಜಾಕ ಮಾಡಮ್ಮ ಸಮುದ್ರದೊಳಗ ನೀ ಮಾಡಿ ಒಂದ್ಸಲಾರ ಈಗ ಮಾಡು ಬಾ ಈಗ ನಾನು ನೀನು ಗುಂಡ ಮಾಡು ಗುಂಡ ಮಾಡಿ ನಡೆಸಲ್ಲ ಬೇಡ ಅಟ್ಲೀಸ್ಟ್ ಸ್ವಿಮ್ಮಿಂಗ್ ಪೂಲ್ ಒಳಗಾರ ಮಾಡಿಸ್ತಿದ್ವಿಲೋ ಹಾಯ್ ಬೇಬಿ ಗುಂಡಾಗ ಆಮೇಲೆ ಅದು ಸುಮ್ಮನೆ ಗೀತ್ ನೋಡಗ ಹೋಗಿ ನಿದ್ದೆ ಪಡೆ ನಿದ್ದು ಮುಂದತ್ತು ಏನು ಮಾಡಲಿ ನಮ್ಮ ನಡೆ ಬೀಚಿನ ಕಡೆ ಬನ್ನಿ ಹೋಗೋಣ ಯಾ ಡ್ರೆಸ್ ಚೇಂಜ್ ಮಾಡಿ ನಾವೀಗ ಹೋಗ್ತಾ ಇದ್ದೀವಿ ಬೀಚಲ್ಲಿ ಸ್ನಾನ ಮಾಡೋಕೆ ನಮ್ಮ ಮಮ್ಮಿ ಹೇಗೆ ಆಡತ್ತಾರೋ ನೋಡು ಅಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಸಮುದ್ರ ನೋಡ್ಕೊಂಡು ಎಷ್ಟು ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಗೆ ನಿಂತ್ಕೊಂಡಿದ್ದಾರೆ ನೋಡಿ ಸಂಜೆ ಟೈಮಲ್ಲಿ ಸಮುದ್ರದ ಅಲೆಗಳ ಶಬ್ದ ಕಣ್ಮುಚ್ಚಿ ಒಂದೆರಡು ನಿಮಿಷ ಕೂತ್ಕೊಂಡು ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಆ ಅಲೆಗಳ ಶಬ್ದಗಳನ್ನು ಕೇಳಿ ಅದು 10 ರೂಪಾಯಿ ಹಾಕಿತ್ತು ನೋಡ ಹಾಯ್ ಹಾಯ್ ಗುರು ಹಾಯ್ ಫೇಸ್ ನೋಡು ಫೇಸ್ ಹೆಂಗೈತಿ ಅಚ್ಚೇರಿ ಪುಂಡಿ ಕಳಿವಿದೆ ಹಾಯ್ ಹಲೋ ವೆಲ್ಕಮ್ ಟು ಗೋವಾ ಓಕೆ ಒಂದು ಕಾಫಿ 2 ಕಾಫಿ ಬೀಚಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ ಫ್ರೆಶ್ ಅಪ್ ಆದಮೇಲೆ ಫ್ರೆಶ್ ಆಗಿ ಕಾಫಿ ಮಾಡ್ತಾಯಿದ್ದೀನಿ ಶುಗರ್ ಬ್ಲ್ಯಾಕ್ ಕಾಫಿ ಎಲ್ಲದು ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ನಾನು ರೆಡಿ ಇವರು ಕಾಫಿ ಗರಂ ಮಸಾಲ ಹಲೋ ಸರ್ ಹೆಂಗೈತೆ ವೀವ್ಸ್ ಚಂದು ಆ್ಯಂಡ್ ಸೀಸಾ ವಾಕ್ ಮಾಡತ್ತಾರ ಬಾಹುಬಲಿ ರಾಕ್ಷಸ ನೀವ್ ಹೇಳ್ತಿರಲ್ಲ ಡೈಲಾಗ್ ಥ್ಯಾಂಕ್ ಯು ರಾತ್ರಿ ಊಟ ಟೈಮ್ ಆಗಿತ್ತು ಹಾಗಾಗಿ ನನಗೊಂದು ಮಿಲ್ಕ್ ಶೇಕ್ ಮತ್ತು ನೂಡಲ್ಸ್ ಮಮ್ಮಂಗೆ ನೂಡಲ್ಸ್ ಅಂದರೆ ತುಂಬಾ ಇಷ್ಟ ಚಂದುಗೆ ಚಿಕನ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಚಿಕನ್ ಗ್ರೇವಿ ಚಿಕನ್ ಫ್ರೈ ಆ್ಯಂಡ್ ಬಟರ್ ರೋಟಿ ಆ್ಯಂಡ್ ಮಿಲ್ಕ್ ಶೇಕ್ ಆ್ಯಂಡ್ ಒಂದು ಜ್ಯೂಸ್ ಆರ್ಡ್ರ್ ಮಾಡಿಕೊಂಡು ಸಖತ್ತಾಗಿ ಊಟ ಮಾಡಿದ್ವಿ ಆ್ಯಂಡ್ ರೂಮಿಗೆ ಬಂದು ಕಣ್ ತುಂಬ ನಿದ್ದೆ ಮಾಡಿದ್ವಿ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್
ಅಜ್ಜಿ ಮೊಮ್ಮಗನ ಮಾತುಕತೆ ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅಂತ ಇಬ್ಬರು. ಇನ್ನು ಬೇಗ ಬೇಗ ರೆಡಿಯಾಗಿ ಮಾರ್ನಿಂಗ್ ಟಿಫನ್ ಮಾಡೋದಕ್ಕೆ ಹೊರಟಿದ್ವಿ. ಆ್ಯಂಡ್ ಇವತ್ತು ಚೆಕ್ಔಟ್ ಇತ್ತಲ್ವಾ, ಸೊ ಹಾಗಾಗಿ ಬೇಗನೆ ಹೋಗಬೇಕಾಗಿತ್ತು. ಈಗ ಮಾರ್ನಿಂಗ್ ರೆಡಿಯಾಗಿ ಎಲ್ಲರೂ ನಾಷ್ಟ ಮಾಡೋದಕ್ಕೆ ಹೊರಗಡೆ ಬಂದ್ವಿ. ನೋಡಿ ವೀವ್ಸ್ ಹೇಗಿದೆ ಮಾರ್ನಿಂಗ್ ಟೈಮ್ ಅಂತ. 4 ಜನ ಹೇಗೆ ಹೋಗ್ತಿದ್ದಾರೆ ನೋಡಿ. ಮಮ್ಮ ಆ್ಯಂಡ್ ಸೀಜಾ, ಚಂದು ಆ್ಯಂಡ್ ಶಿವಾಂಶ್ ಜೋಡಿ ಹೇಗಿದೆ ನೋಡಿ ಇಬ್ರದ್ದು. ಮೈ ಫೇವ್ರೇಟ್ ವಡಾ. ನಮ್ಮ ಶಿವಾಂಶ್ಗೆ ಇನ್ನೂ ಹಲ್ಲೇ ಬಂದಿಲ್ಲ, ಬಟ್ ಆದರೂ ಅವನು ಎಲ್ಲದನ್ನೂ ತಿಂತೀನಿ ಅಂತ ಹಠ ಮಾಡ್ತಿದ್ದ. ಆ್ಯಂಡ್ ಅವ್ಗೆ ವಾಟರ್ ಮೆಲನ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ವಾಟರ್ ಮೆಲನ್ ಮಮ್ಮ ತಿನ್ನಿಸ್ತಾ ಇದ್ಲು. ನೋಡಿ ಹಲ್ಲಿರೋ ಥರ ಹೇಗೆ ತಿಂತಿದ್ದಾನೆ ಅಂತ. ಪರವಾಗಿಲ್ಲ, ಫುಡ್ ಎಲ್ಲ ಚೆನ್ನಾಗೇ ಇತ್ತು. ನಾಷ್ಟ ಆಗಿರ್ಬೋದು ಅಥವಾ ಊಟ ಆಗಿರ್ಬೋದು, ಪ್ರತಿಯೊಂದು ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದರು. ನನಗಂತೂ ವಡ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ವಡಾನೇ ತಿಂತಾ ಇದ್ದೆ. ಅಲ್ಲೂ ನೋಡೋದು ಹೆಂಗ ಇದು ಕಲ್ಲಂಗಡಿ ಜ್ಯೂಸ್ ಕೊಡ್ತೀನಿ. ಐಸ್ ಹಾಕ್ಯಾರ. ಆ್ಯಂಡ್ ನನಗೆ ಪ್ಯಾನ್ ಕೇಕ್ ಒಂದು ತುಂಬಾ ಇಷ್ಟ ಆಯಿತು. ಹಾಗಾಗಿ ಪ್ಯಾನ್ ಕೇಕ್ ಒಂದು ಚೆನ್ನಾಗಿ ಮಾಡ್ತಿದ್ರು. ಪ್ಯಾನ್ ಕೇಕ್ ಒಂದು ಟೇಸ್ಟ್ ಮಾಡೋಣ ಇಲ್ಲಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿತ್ತು. ಯಮ್ಮಿ. ಬಿಡು ತುಪ್ಪ ಕಡು. ಓಕೆ ಟೀಕೆ. ನಾವೀಗ ನಾಷ್ಟ ಮಾಡಿಕೊಂಡು ಬೀಚ್ ಕಡೆ ಬಂದಿದ್ದೀವಿ. ನಮ್ಮ ನಡೆ ಮನೆಯ ಕಡೆ. ಮನೆಯನ್ನು ತಲುಪುವ ಸಮಯವಾಯಿತು. ಯಹೂ! ಈಗ ನಾವು ಮನೆ ಮುಟ್ಟಾಕ ಎಷ್ಟೊತ್ತಾಗುತ್ತ ಬೇಬಿ? 1 ತಾಸು. ಓಕೆ, ಲೆಟ್ಸ್ ಗೋ. ಬೇಬಿ ನಾನಂತೂ ಸಕ್ಕತ್ ಎಂಜಾಯ್ ಮಾಡೀನಿ. ಥ್ಯಾಂಕ್ ಯು. ಮಮ್ಮ ಶಿವಾಂಶ್ ಎಲ್ಲ ಹೋದ್ರು. ಬಾಯ್. ನೀವು ಇಲ್ಲೇ ಇರ್ರಿ, ನಾವು ಹೋಗ್ತೀವಿ. ಓಕೆ, ಕಮ್ ಕಮ್. ರೂಟ್ ನೋಡಿ ಹೆಂಗೈತಿ. ರೂಟ್ ನೋಡಿ ಹೆಂಗೈತಿ. ಹೌದು, ಅಂದ್ರೆ ಭಾಳ ಹತ್ರ ಐತಿ. ಎಲ್ಲೈತಿ? ಅಲ್ಲಿ ಮುಂದೆ ಐತಿ. ಇದು ಅಲ್ಲಿ ಹೊಲ್ತ ಅಂತಡಿ. ಹಾಂ, ಅದು ಇಲ್ಲಿ. ಹಾಂ, ಇಲ್ಲೇ ಇದು ಲೆಫ್ಟ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.